ಮಿಸ್ಟರ್ ಅಗ್ನಿ, ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿದ್ದು ನಿನ್ನೆ ನೀವು ಮಾಡಿ ಶುದ್ಧ ತಪ್ಪು. ನೀವಿಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಂಕ ತಂದಿದ್ದೀರಾ. ಇವತ್ ಪೇಪರ್ ನೋಡಿದ್ರನ್ರಿ, ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡಿರೋ ಗುಂಡಾಗ್ಲು ರಾಕ್ಷಸರು ಅಂತ ತೊಳೆದು ಬಿಟ್ಟಿದ್ದಾರೆ ನಮ್ಮನ್ನ. ಇದಕ್ಕೆ ನೀವು ಸಮಾಧಾನ ಹೇಳಲೇಬೇಕು. ಸರಿ ಸರಿ, ಕೋಪದಲ್ಲಿ ನನ್ನನ್ನೇ ನಾನು ಮರ್ತಿ ಹತ್ಯೆ ಮಾಡಿದೆ ಅಂತ ಒಂದು ಸ್ಟೇಟ್ಮೆಂಟ್ ಆದ್ರೂ ಬರ್ಕೊಡಿ. ಬರ್ದ್ಕೊಡು. ಸಾರಿ ಸರ್, ನಾನು ಕೋಪದಿಂದಾನು ನನ್ನನ್ನು ನಾನು ಮರೆತು ಹೋಗೋ ಅವನನ್ನು ಸಾಯಿಸಲಿಲ್ಲ. ಆತ್ಮ ರಕ್ಷಣೆಗೋಸ್ಕರ ಶೂಟ್ ಮಾಡಿದೆ. ಇಟ್ ವಾಸ್ ಅನ್ ಆಕ್ಟ್ ಆಫ್ ಸೆಲ್ಫ್ ಡಿಫೆನ್ಸ್. ನಮ್ಮನ್ನೇನ್ ಮೂರ್ಖರು ಅಂದ್ಕೊಂಡಿದ್ದೀರೇನ್ರಿ? ಸೆಲ್ಫ್ ಡಿಫೆನ್ಸ್ ಅಂತ ಕೈ ಕಾಲ್ ಮುರಿತಾರ, 7-8 ಮೂಳೆಗಳು ಬ್ರೇಕ್ ಮಾಡ್ತಾರ, ಕಂಪ್ಲೀಟ್ ಮ್ಯಾಗಝಿನ್ ಖಾಲಿ ಮಾಡ್ತಾರ. ನೋಡಿದ್ದೀರಾ ಆಟಾಪ್ಸಿ ರಿಪೋರ್ಟ್? ನಿಮಗೆ ಪೊಲೀಸ್ ಪ್ರೊಸೀಜರ್ ಕೋಡ್ ಗೊತ್ತಿರಬೇಕು. I know rules and regulations better than you. Don't try to teach me. Look, ಅವನು ನನಗೆ ಗನ್ ಏಮ್ ಮಾಡಿ ಟ್ರಿಗರ್ ಅದಿಮ್ತೀನಿ ಅಂತ ಹೆದರಿಸಿದಾಗ ನಾನು ಮೊದಲು ಗಾಳಿಯಲ್ಲಿ ಶೂಟ್ ಮಾಡಬೇಕಾಗಿತ್ತು, ಆಮೇಲೆ ಕಾಲುಗಳಿಗೆ ಶೂಟ್ ಮಾಡಬೇಕಾಗಿತ್ತು, ಅದಾದ್ಮೇಲೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಬೇಕಾಗಿತ್ತು. ಆಮ್ ಐ ರೈಟ್? ಅಬ್ಸಲ್ಯೂಟ್ಲಿ. ಹಾಗಾದ್ರೆ ಆ ಕೆಲಸ ಯಾಕೆ ಮಾಡ್ಲಿಲ್ಲ? ಅವನ್ ಕೈಯಲ್ಲಿದ್ದು ದೀಪಾವಳಿ ಪಟಾಕಿ ಹೊಡೆಯೋ ಗನ್ ಅಲ್ಲ ಸರ್, ಪ್ರೊಫೆಷನಲ್ ಕಿಲ್ಲರ್ಸ್ ಯೂಸ್ ಮಾಡೋ ವೆಬ್ಲಿನ್ ಸ್ಕಾಟ್ ಮ್ಯಾಗ್ನಮ್ ಗನ್. ಸರ್, ನಾನು ರೂಲ್ಸ್ ಫಾಲೋ ಮಾಡಿದ್ರೆ ಜೀವಂತವಾಗಿ ಇಲ್ಲಿರ್ತಾ ಇರ್ಲಿಲ್ಲ. ಡ್ಯೂಟಿಯಲ್ಲಿ ಪ್ರಾಣ ಕೊಟ್ಟ ಪೊಲೀಸ್ ಆಫೀಸರ್ಸ್ ಪಟ್ಟಿಗೆ ಸೇರಿ ಶವವಾಗಿರ್ಬೇಕಾಗಿತ್ತು. ಆವಾಗ ನೀವೆಲ್ಲ ಬಂದು ನನ್ನನ್ನ ನ್ಯಾಷನಲ್ ಫ್ಲಾಗ್ ನಲ್ಲಿ ಸುತ್ತಿ 4 ಕಣ್ಣೀರು ಹಾಕಿ ನನಗೆ ಗಾರ್ಡ್ ಆಫ್ ಆನರ್ ಕೊಟ್ಟು ಸೆಲ್ಯೂಟ್ ಮಾಡ್ತಾ ಇದ್ರಿ. ಸೆಲ್ಯೂಟ್ ಸರ್, ನನ್ನನ್ನು ನಾನು ಕಾಪಾಡಿಕೊಳ್ಳಕ್ಕೆ, ಆ ಜರ್ನಲಿಸ್ಟ್ ಸಂಧ್ಯಾ ಮಾನ ಕಾಪಾಡೋಕೆ ಅವನನ್ನ ಸುಟ್ಟು ಕೊಂದೆ. ಏನೇ ಆದ್ರೂ ಸತ್ತಿರೋದು ಗಾಡ್ ಮದರ್ ತಿಮ್ಮಕ್ಕನ್ ಮಗ. ಗಾಡ್ ಮದರ್? ಅವಳೇನ್ ಫ್ರೀಡಮ್ ಫೈಟರಾ, ನ್ಯಾಷನಲ್ ಲೀಡರಾ, ಇಲ್ಲ ಸೋಷಿಯಲ್ ವರ್ಕರಾ? ಆಫ್ಟರ್ ಆಲ್ ಒಬ್ಬ ಬ್ರೂಟಲ್ ಕ್ರಿಮಿನಲ್ಗೆ ಮದರ್. ಸರ್, ಆ ರಾಸ್ಕೆಲ್ ರಾಖಿ ಮೇಲೆ ತುಂಬಾ ಕೇಸುಗಳು ಪೆಂಡಿಂಗ್ ಇವೆ, ಮುಖ್ಯವಾಗಿ ಕಿಡ್ನಾಪಿಂಗ್ ಅಂಡ್ ರೇಪ್ ಕೇಸುಗಳು. ಅದಕ್ಕೆ ಸಂಬಂಧಪಟ್ಟ ಫೈಲ್ಸ್ ಸಾರ್ ಇದು, ಪ್ಲೀಸ್. ಇಂಥ ಒಬ್ಬ ಕ್ರಿಮಿನಲ್ ತಪ್ಪುಗಳು ಮಾಡಿ ಈ ಸಮಾಜದಲ್ಲಿ ಹಾಯಾಗಿ ಓಡಾಡುವಾಗ ಅಂತ ಕ್ರಿಮಿನಲ್ ನ ಸಾಯಿಸಿ ನಾವ್ಯಾಕೆ ಸರ್ ತಲೆ ಎತ್ತಿ ತಿರುಗಬಾರ್ದು? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಸರ್ ಪ್ಲೀಸ್ ಕಮ್ ಆನ್, ಟೆಲ್ ಮೀ. Any more questions? No sir. Then Mr. Agni, sir, you can go now. ಏನು ಈ ಸೀಕ್ರೆಟ್ ಮೀಟಿಂಗ್ ನ 5 ಸ್ಟಾರ್ ಹೋಟ್ಲಲ್ಲೋ AC ರೂಮಲ್ಲೋ ಇಟ್ಕೊಳ್ಳೋದು ಬಿಟ್ಬಿಟ್ಟು ಅದು ಈ ಸಮಾಧಿ ಹತ್ರ ಮಳೆಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಯಾಕೋ? ಅಗ್ನಿ ಕೊಟ್ಟು ಏಟ್ಗೆ ಅಮ್ಮ ಬಿಸಿ ಆಗ್ಬಿಟ್ಟರು, ಮನೇಲಿ ತಣ್ಣಗಾಗ್ಲಿ ಅಂತ ಇಟ್ಕೊಂಡವ್ರೆ. ನೀನ್ ಸ್ವಲ್ಪ ಮುಚ್ಚಲು ಚಿಪ್ಪಕೊಳ್ಳೋ ಪಂಚನ. ಎನ್ಕ್ವೈರಿ ಕಮಿಷನ್ ಅಲ್ಲಿ ಜಡ್ಜ್ಮೆಂಟ್ ಅಗ್ನಿ ಪರವಾಗಾಯ್ತು. ಈ ಮಾತನ್ನ ಹೇಳೋದಕ್ಕ ನಿನ್ನ ಮಂಡ್ಯ ರೂರಲ್ ಇಂದ ಬೆಂಗಳೂರು ಸಿಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದು? ನಾವು ಕೇಳಿದ ಯಕ್ಷ ಪ್ರಶ್ನೆಗೆಲ್ಲ ಪಟ ಅಂತ ಉತ್ತರ ಕೊಟ್ಟು ಸೆಲ್ಫ್ ಡಿಫೆನ್ಸ್ ಮೋಟಿವ್ ನಲ್ಲಿ ಶೂಟ್ ಮಾಡಿದೆ ಅಂತ ಪ್ರೂವ್ ಮಾಡ್ದ. ನಾವೇನ್ ಮಾಡಕ್ ಆಗ್ತದೆ ಮೇಡಮ್? ಲಾಠಿನ ಬಾಯಲ್ಲಿಟ್ಕೋ. ಸಾರಿ ಮೇಡಮ್, ನಿಮ್ಮ ಆಶೀರ್ವಾದದಿಂದ ಬದುಕ್ತಾ ಇದ್ದೀನಿ. ಆ ಅಗ್ನಿಗೆ ಕಮಿಷನರ್ ಆಶೀರ್ವಾದ, CM ಸಪೋರ್ಟು, ಜನಗಳ ಸಹಕಾರ ಇದೆ. ಈ 3 ಶಕ್ತಿಗಳು ಇರೋವರೆಗೂ ಆ ಅಗ್ನಿ ನಮ್ಗೆ ಪ್ರಳಯನೇ. ಗೊತ್ತು, ನಿನ್ನಿಂದ ಇಂಥ ಉತ್ತರ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇವರಿಬ್ಬರನ್ನ ಕರ್ಸಿದ್ದು. ಧರ್ಮರಾಜ್, ಸತ್ಯಪ್ರಕಾಶ್. ಅಸಾಧ್ಯ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಕಂಡ್ರು ನನ್ಗೆ. CMಗೆ ಆಜ್ಞೆ ಮಾಡೋ ಗಾಡ್ ಮದರ್ ನಾನು, ತಿಮ್ಮಕ್ಕ ನಾನು. ವಿಧಾನಸೌಧಕ್ಕೆ ಕಾಲಿಟ್ರೆ ವಿಧಾನಸೌಧನೇ ಶೇಕ್ ಆಗುತ್ತೆ. ಕೋರ್ಟ್ಗೆ ಎಂಟ್ರಿ ಕೊಟ್ರೆ ಜಡ್ಜ್ಮೆಂಟ್ ಚೇಂಜ್ ಆಗುತ್ತೆ. ಖಾದಿಯಿಂದ ಖಾವಿವರೆಗೂ ನನ್ನ ಮುಷ್ಟಿಳಿದ್ದಾರೆ ಕಂಡ್ರು. ಆದ್ರೆ ಆಫ್ಟರ್ ಆಲ್ 3.5 ಮೀಟರ್ ಖಾಕಿ ಹಾಕೊಂಡಿರುವ ಒಬ್ಬ ಆಫೀಸರ್ ನಡು ರೋಡಲ್ಲಿ ನನ್ನ ಮಗನ ಕೊಂದು ನನ್ನ ಮನೆಗೆ ಬಂದು ನನಗೆ ಸವಾಲ ಹಾಕಿದ.
ನನಗೆ ಈ ಗತಿ ಆದ್ರೆ ನಾಳೆ ನಿಮ್ ಪರಿಸ್ಥಿತಿ ಏನು? ನಾವು ಒಂದಾಗಬೇಕು. ನಿಮ್ಮ ದುಷ್ಟ ಶಕ್ತಿಗಳ ಸಪೋರ್ಟ್ ನನಗೆ ಬೇಕು. ನಾನು ಮಹಿಷಾಸುರ ಮರ್ದಿನಿ ಆಗಬೇಕು. ಅಗ್ನಿನ ಮಣ್ಣು ಮಾಡಬೇಕು. ಏನು ಮುಖ ನೋಡ್ತಾ ಇದ್ದೀರಾ? ಇದರಿಂದ ನಮಗೇನು ಲಾಭ ಅಂತ ಯೋಚನೆ ಮಾಡ್ತಾ ಇದ್ದೀರೇನ್ರು? ಧರ್ಮರಾಜ್, ನಿನ್ನ ಅಪೋಸಿಷನ್ ಲೀಡರ್ ಸ್ಥಾನದಿಂದ ಸಿಎಂ ಮಾಡ್ತೀನಿ. ಸತ್ಯ, ನಿನ್ನ ಬೆಂಗಳೂರು ಸಿಟಿಗೆ ಅಂಡರ್ ವರ್ಲ್ಡ್ ಡಾನ್ ಮಾಡ್ತೀನಿ. ನಿಮಗೆ ಗೊತ್ತಲ್ಲ, ನನ್ನ ಮಾತು ಅಂದ್ರೆ ಬ್ರಹ್ಮವಾಕ್ಯ. ಅವನ್ ಹಾಕೊಂಡಿರೋ ಯೂನಿಫಾರ್ಮ್ ನ ಬಿಡಿಸಿ ಅವನ್ ಚರ್ಮದಿಂದ ನಿಮಗ್ ಚಪ್ಪಲಿ ಹೊಲ್ಸ್ಕೊಡ್ತೀನಿ. ಇದು ನನ್ ರೌಡಿಸಂ ಮೇಲೆ ಆಣೆ. ನಿಮ್ ಮಗಲಕ್ಕೊಂದು ಅಗ್ನಿ ಶವ ತಂದು ನಿಮ್ ಮನೆ ಬಾಗಿಲಿಗೆ ತೋರಣ ಕಟ್ತೀನಿ. ಇದು ನನ್ನ ರೌಡಿ ರಾಜಕೀಯದ ಮೇಲೆ ಆಣೆ. ಶಬ್ಬಾಷ್! ಈ ದ್ವೇಷ, ಈ ಆವೇಶ, ಈ ಪ್ರತಿಕಾರನೇ ನನಗ್ ಬೇಕಾಗಿರೋದು. ಸಾಯಿಸ್ಬೇಕು, ಆದ್ರೆ ಅವನನ್ನ, ಅವನ ಸುತ್ತ ಇರೋ ಆ ಕಬ್ಬಣದ ಕೊಂಡಿಗಳನ್ನ ಮುರಿತಾ ಹೋಗ್ಬೇಕು. ಮೊದಲು ಅವನ ಬಲಗೈಯಾದ ಆ ವಿಜಯ್ ನಮ್ಗೆ ಮುಗಿಸ್ಬೇಕು. ಸರ್, ನಮ್ಮ ವಿಜಯ್ ಅವ್ರನ್ನ ಆ ಧರ್ಮರಾಜ್ ತಮ್ಮ ತಂಬಿ ಯಶೋಪುರ ಸರ್ಕಲ್ ಅಟ್ಯಾಕ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾನೆ. ಈ ಇನ್ಫಾರ್ಮೇಶನ್ ಪಕ್ಕ ಸರ್. ನೀನ್ ಆವಾಜ್ ಹಾಕಿದ್ರೆ ನಿನ್ನ ಸೌಂಡ್ ಭಯ ಪಡೋನಲ್ಲ ಈ ವಿಜಯ್. ಫಸ್ಟ್ ನನ್ನ ಯಾರು ಟಚ್ ಮಾಡ್ತಿರೋ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನನ್ನ ಮುಟ್ದವ್ರು ಯಾರು ಜೀವಂತವಾಗಿರೋದಿಲ್ಲ. ಒಂದು ವೇಳೆ ಜೀವಂತವಾಗಿದ್ರು ಅವನ ಬಾಡಿ ಸ್ಕ್ರಾಪ್ ಆಗೋಗುತ್ತೆ. ಕಮಾನ್, ಬನ್ನಿ. ಅಣ್ಣ ಅನ್ಕಾನ್ಸಿಯಸ್ ಆಗ್ಬಿಟ್ಟವನೆ. ವಿಜಯ್, ವೆಲ್ ಡನ್ ಅಗ್ನಿ. ಕಾಲ್ ದ ಆಂಬುಲೆನ್ಸ್. ಮನೇಲಿ ಯಾರಿಗೂ ಏನು ಆಗಿಲ್ಲ, ಆಂಬ್ಯುಲೆನ್ಸ್ ಯಾಕೆ ಬಂತು? ನಿನಗೆಲ್ಲೋ ಟೈಮ್ ಹತ್ರ ಬಂದಿದೆ ಅಂತ ಕಾಣುತ್ತೆ, ಅದಕ್ಕೆ ಆಂಬ್ಯುಲೆನ್ಸ್ ಬಂದಿದೆ. ನೀನ್ ಇಲ್ಲೇ ನಿಂತಿದ್ದೀಯಾ? ಈ ಬಾಡಿ ಯಾರ್ದು? ಅಣ್ಣ, ಸಾರ್
ತಲೆ ನಿಲ್ವಲ್ಲ ಸರ್.